ಜಾಸ್ತಿ ಜಾಸ್ತಿ ಇಂಜರಿ ಇಲ್ಲ, ಬಟ್ ಈಗ ಟ್ರೀಟ್ಮೆಂಟ್ ನಡ್ತಾ ಇದೆ. ಪ್ರಾಥಮಿಕವಾಗಿ ಯಾವ ಏನಾದ್ರು ಅನುಮಾನಗಳು ಬಂದಿದೆಯಾ? ಪ್ರಾಥಮಿಕ ಒಂದು ಮಾಹಿತಿ ಪ್ರಕಾರ ಅಲ್ಲಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀವಿ. ಇದು ತುಂಬಾ ನಾವು ಅಡ್ವಾನ್ಸ್ ನಲ್ಲಿ ಹೇಳಲಿಕ್ಕೆ ಬೇಡ, ಯಾಕೆ ಅವರು ಫಸ್ಟ್ FSL ಇಂದ ಎಲ್ಲ ಟೀಮ್ ಬಂದಿದ್ದಾರೆ, ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ, ಆಮೇಲೆ ತಮ್ಗೆ ಹೇಳ್ತೀವಿ. ಗೃಹ ಸಚಿವರು ಏನಾದ್ರು ಈ ಬಗ್ಗೆ ಮಾಹಿತಿ ಪಡ್ಕೊಂಡ್ರ? ಗೃಹ ಸಚಿವರು ಹೌದು ನಮ್ಮ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ರು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ FSL ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ, ಸೊ ಅವರು ಫುಲ್ ಎಕ್ಸಾಮಿನೇಷನ್ ಮಾಡ್ಲಿ, ಆಮೇಲೆ ನಾವು ಹೇಳ್ತೀವಿ. ಹೌದು ಸಿಬ್ಬಂದಿ ಮತ್ತು ಗ್ರಾಹಕ ನಾವು ಈಗಕ್ಕೆ ಇಟ್ ಇಸ್ ಟೂ ಅರ್ಲಿ. ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ, NIA, IB ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ. ನೋಡಿ, ನಮ್ದು FSL ದಿಂದ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ, ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಏನ್ ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ, whoever is the accused, ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ನೋಡೋಣ, ಹೇಳ್ತೀವಿ. ಟೂ ಅರ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ಪೊಲೀಸ್ ತನಿಖೆಯ ವಿಚಾರದಲ್ಲಿ ಆಗ್ತಾ ಇದೆ. ಬಟ್ IED ಅಂತೂ ಅದರಲ್ಲಿ ಸ್ಪಷ್ಟವಾಗಿದೆ. IED ಅಂತಂದ್ರೆ ದೊಡ್ಡದಾಗೇನಲ್ಲ, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಸುಧಾರಿತ ಸ್ಫೋಟಕಗಳನ್ನ ಇದರಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಅಲ್ಲಿ ಟೈಮರ್ಗಳನ್ನು ಇಟ್ಟು ಹೋಗುವಂಥದ್ದು, ಬ್ಯಾಟ್ರಿಗಳನ್ನು ಬಳಕೊಳ್ಳುವಂಥದ್ದು. ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿದೆ, ಮಧ್ಯಾಹ್ನ 1 ಗಂಟೆಗೆ ಸ್ಫೋಟ ಆಗಿದೆ ಅನ್ನೋದು ಈಗ ಬರ್ತಾ ಇದೆ. ಸ್ಫೋಟದ ತೀವ್ರತೆಗೆ 9 ಜನ ಗಾಯಗೊಂಡಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ತೀವಿ ಅನ್ನುವಂಥದ್ದನ್ನ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಚ್ಚಲೇಬೇಕು. DG ಮತ್ತು IGP ಅಲೋಕ್ ಮೋಹನ್ ಅವರು ಈ ಹೇಳಿಕೆಯನ್ನ ಈಗಷ್ಟೇ ಪಬ್ಲಿಕ್ ಟಿವಿ ಕೊಟ್ಟರು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬಾಂಬ್ ಸ್ಫೋಟ ಪ್ರಕರಣ. ಸೊ ಇಲ್ಲಿ ಸ್ಫೋಟವಾಗಿರುವಂತ ವಿಚಾರದಲ್ಲಿ ಈಗ NIAಗೂ ಕೂಡ ಕೊಟ್ಟಿದ್ದೀವಿ ಮಾಹಿತಿಯನ್ನ ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ಇದರ ಮಾಹಿತಿಯನ್ನು ಕೊಟ್ಟಿದ್ದೀವಿ. FSL ನವರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ದಾರೆ, NIA ಅವರು ಕೂಡ ಬಂದಿದ್ದಾರೆ ಅಂತ ಹೇಳಿ, IB ಅವರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲವೂ ಕೂಡ ಇದೆ. ಏನಾದ್ರು ಅನುಮಾನಗಳು ಬಂದಿದೆಯಾ? ಪ್ರಾಥಮಿಕ ಒಂದು ಮಾಹಿತಿ ಪ್ರಕಾರ ಅಲ್ಲಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀವಿ. ಇದು ತುಂಬಾ ನಾವು ಅಡ್ವಾನ್ಸ್ ನಲ್ಲಿ ಹೇಳಲಿಕ್ಕೆ ಬೇಡ, ಯಾಕೆ ಅವರು ಫಸ್ಟ್ FSL ಇಂದ ಎಲ್ಲ ಟೀಮ್ ಬಂದಿದ್ದಾರೆ, ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ, ಆಮೇಲೆ ತಮ್ಗೆ ಹೇಳ್ತೀವಿ. ಗೃಹ ಸಚಿವರು ಏನಾದ್ರು ಈ ಬಗ್ಗೆ ಮಾಹಿತಿ ಪಡ್ಕೊಂಡ್ರ? ಗೃಹ ಸಚಿವರು ಹೌದು ನಮ್ಮ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ರು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ FSL ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ, ಸೊ ಅವರು ಫುಲ್ ಎಕ್ಸಾಮಿನೇಷನ್ ಮಾಡ್ಲಿ, ಆಮೇಲೆ ನಾವು ಹೇಳ್ತೀವಿ. ಹೌದು ಸಿಬ್ಬಂದಿ ಮತ್ತು ಗ್ರಾಹಕ ನಾವು ಈಗಕ್ಕೆ ಇಟ್ ಇಸ್ ಟೂ ಅರ್ಲಿ. ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ, NIA, IB ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ. ನೋಡಿ, ನಮ್ದು FSL ದಿಂದ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ, ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಏನ್ ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ, whoever is the accused, ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ನೋಡೋಣ, ಹೇಳ್ತೀವಿ.